ಶ್ರೀ ಕ್ಷೇತ್ರ ಕಲ್ಲತ್ತಿಗಿರಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಲಿಂಗದಹಳ್ಳಿ ಗ್ರಾಮ ಕ್ಷೇತ್ರದಲ್ಲಿ ದೇವರುಗಳಿಗೆ ಗಂಗಾ ಸ್ನಾನ, ಮಕ್ಕಳ ಫಲ, ಕನ್ಯಾ ಫಲ, ಧಾರ್ಮಿಕ ಚಟುವಟಿಕೆಗಳು ನಡೆಯಲಿದ್ದು, ಶಿರಾ ತಾಲೂಕು ಬೆಂಚೆ ಗ್ರಾಮದ ದೇವರು ದುರ್ಗಮ್ಮ ದೇವಿ ಗಂಗಾ ಸ್ನಾನಕ್ಕೆ ಊರಿನ ಗೌಡರು, ಶಾನುಭೋಗರು, ತಳವಾರು, ಎಲ್ಲ ಕೈವಾಡದವರು ಶ್ರೀ ಕ್ಷೇತ್ರ ಕಲ್ಲತ್ತಿಗಿರಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ತೆರಳಿರುತ್ತಾರೆ. ವರದಿ ಬೆಂಚೆ ಮಂಜು. ಪುರಾತನ ಕಾಲದ ಸುಮಾರು ಒಂದು 500-300 ವರ್ಷ ಇದೆ. ಇದು ಜಲಮೇಲಿಗಿರಿ ಅಂತ ಜಲ ಉತ್ಪತ್ತಿ ಆಗೋದು ಇದೆ ಬೆಟ್ಟ ತುದಿಯಲ್ಲಿ. ಎನಿ ಟೈಮ್ ಬರುತ್ತೆ, 365 ಬರುತ್ತೆ. ಇದು ಸ್ವಾಮಿ ಉದ್ಭವ ನೋಡಿ ಒಂದೇ ಬಂಡೆ ಮಾಡಿರೋದು. ಅಮಾವಾಸ್ಯೆ ಉದ್ರೂಪಕ್ಕೆ ಆಗುತ್ತೆ. ಮತ್ತೆ ಬಸವನ ಜಯಂತಿಯಲ್ಲಿ 2-3 ದಿವಸ ತೇರಾಗುತ್ತೆ. ಒಳ್ಳೆ ವರ್ಷ ತೇರಾಗುತ್ತೆ. ಮತ್ತೆ ಒಳ್ಳೆ ಇದು ಪುಣ್ಯ ಕ್ಷೇತ್ರ ಇದೆ. ಈ ಅಮಾವಾಸ್ಯೆ ಪರ್ವದಲ್ಲಿ ಜನಗಳು ಹೆಚ್ಚಿಗೆ ಬರುತ್ತಲ್ಲ, ಪ್ರಸಿದ್ಧವಾಗಿದೆ. ಅಂದ್ರೆ ಅಮಾವಾಸ್ಯೆಗೆ ಉತ್ತರಾಭಿಷೇಕ ಇರುತ್ತಲ್ಲ, ಎನಿ ಟೈಮು ಜನ ಜಾಸ್ತಿ ಇರ್ತಾರೆ. ಈ ಜನವರಿ ಫೆಬ್ರವರಿಯಿಂದ ಜೂನ್ವರೆಗೂ ಫುಲ್ ಜನ ಇರುತ್ತೆ. ಈ ದೇವ್ರಲ್ಲಿ ಬಳ್ಳಿ ದೇವರೆಲ್ಲ ಬಂದು ಇಲ್ಲಿ ಪುಣ್ಯ ಮಾಡಿಸಿ ಹೋಗ್ತಾರೆ. ಇಲ್ಲಿ ಬಂದು ಪುಣ್ಯ ಮಾಡಿಸಿದ್ರೆ ಆ ದೇವ್ರಿಗೆ ಶಕ್ತಿ ಬರುತ್ತೆ. ಅದು ಇದು ಬಂದಂಗೆ ಒಂಥರ ಜೀವನ ತುಂಬಿದಂಗೆ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಮತ್ತೆ ಬಂದ್ ಜನಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಬಂದು ಹಣ್ಣು ಸ್ನಾನ ಮಾಡಿದ್ರೆ ಇದು ಗಿಡಮೂಲಿಕೆ ಔಷಧಿ ನೀರು ಇದ್ದಂಗೆ, ಇದು ಸಂಜೀವಿನಿ ನೀರು, ಸಂಜೀವಿನಿ ನೀರು ಇದ್ದಂಗೆ ಬಂದು ಎಲ್ಲ ಕ್ಲಿಯರ್ ಆಗುತ್ತೆ. ಕಾಯಿಲೆ ಕಸಡಿ ಎಲ್ಲ ಸ್ವಲ್ಪ ಗುಣ ಆಗುತ್ತೆ. ಸುಮಾರು ಎಷ್ಟು 1000 ವರ್ಷದಿಂದ 1000 ವರ್ಷ ಅಂದ್ರೆ ಹೆಚ್ಚಿಗೆ ಒಂದು 500 ವರ್ಷದ ಮೇಲೆ ಆಗಿದೆ ಸರ್. ವರ್ಷ ಇತಿಹಾಸ ಹೆಚ್ಚಿಗೆ ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದಲೂ ನಾವೇ ಮಾಡ್ತಾ ಇರೋದು. ಈಗ ನಮ್ಮ ಮಕ್ಕಳು ಮಾಡ್ತಾರೆ, ಮತ್ತೆ ಮುಂದೆ ಬರ್ತಾ ಇರುತ್ತೆ. ಒಟ್ಟನೆ ನಿಮ್ಮ ವಂಶದವರೇ ನಾವು ಪೂಜೆ ಮಾಡ್ತಾ ಇದ್ದಾರೆ. ಸರಿ ಸರಿ. ಇಲ್ಲಿ ನಮ್ಮ ಅಜ್ಜಾರು ಮಾಡ್ತಿದ್ರು, ನಮ್ಮ ತಂದೆಯವ್ರು ಮಾಡಿದ್ರು, ಈಗ ನಾವು ಮಾಡ್ತಾ ಇದೀವಿ. ಆದ್ಮೇಲೆ ನಮ್ಮ ಮಗ ಮಾಡ್ತಾನೆ. ವೀರಭದ್ರ ಸ್ವಾಮಿ ಇತಿಹಾಸ ಹೇಳ್ತಾ ಇದ್ದೀವಿ ಒಂದ್ಸಲ. ಇಲ್ಲೇ ನೀರನ್ನು ತಗೊಂಡೋಗಿ ಮನೆಗೆ ಪೂಜೆ ಮಾಡಬಹುದು, ಸೇವನೆ ಮಾಡ್ಕೋಬಹುದು. ಆಮೇಲೆ ಮನೆಗೆ ಜಮೀನಿಗಾಗಲಿ ನಮ್ಮ ಮನೆಗಾಗಲಿ ಅವಶ್ಯಕ ನೀರು ಇದೆಯಲ್ಲ, ಅವಶ್ಯಕ ನೀರು ತಗೊಂಡೋಗಿ ಜಮೀನಿಗೆ ಹಾಕಬಹುದು. ಬುಡಮೇಲುಗಿರಿ ಅಂತ ಹೇಳ್ತಾರೆ. ಗಾಡಿ ಕೆರೆಯಲ್ಲಿ ಮೇಲಿದ್ದ ನೀರು ಉದ್ಭವವಾಗುತ್ತೆ. ಈ ಉದ್ಭವಕ್ಕೆ ಮೂಲ ಕಾರಣ ಅಂದರೆ ರಾಮಾಯಣದಲ್ಲಿ ರಾಮಕ್ಕೆ ಹೋಗ್ತಾನೆ. ಆ ಮೂರ್ತಿಗೆ ಹೋದಾಗ ಅವನು ಸಂಜೀವಿನಿ ಕಡ್ಡಿ ತರಕ್ಕೆ ಆಂಜನೇಯ ಬರ್ತಾನೆ. ಆಂಜನೇಯ ಬಂದಾಗ ಇಲ್ಲಿ ಅವನು ಎಲ್ಲಿ ಹುಡುಕಿದ್ರು ಸಿಗಲ್ಲ ಅವನಿಗೆ. ಅವಾಗ ಏನು ಮಾಡ್ತಾನೆ ಅಂದರೆ ಬೆಟ್ಟನೇ ತಗೊಂಡು ಹೋಗ್ತಾನೆ. ಬೆಟ್ಟನೇ ತಗೊಂಡೋದಾಗ ಅದು ಎಷ್ಟು ಬೇಕಾಗ್ತದೆ ತಗೊಂಡು ಉಳಿಕಿದ್ನ ತಗೊಂಡೋಗಿ ಅಲ್ಲಿ ಇಟ್ಕೊಳಪ್ಪ ಅಂತ ಹೇಳಿ ಅವನು ಮತ್ತು ಇಲ್ಲಿಗೆ ಬರೋದು ಯಾರು ಅಂತೇಳಿ ಅದನ್ನು ಬುಡ ತಗೊಂಡೋಗಿರ್ತಾನಲ್ಲ ಅದನ್ನು ರಿವರ್ಸ್ ಹಾಕ್ತಾರೆ. ತಲೆಕೆಳಗಾದಾಗ ಅದು ಜಲಮೇಲುಗಿರಿ ಬುಡಮೇಲುಗಿರಿ ಅಂತ ಹೇಳ್ತಾರೆ, ಜಲಮೇಲುಗಿರಿ ಅಂತ ಹೇಳ್ತಾರೆ. ಇದು ಕಲ್ಲತ್ತಿಗಿರಿ ಕ್ಷೇತ್ರ. ಇಲ್ಲಿ ಸಾವಿರಾರು ದೇವರುಗಳೆಲ್ಲ ಬರ್ತಾರೆ. ಪುಣ್ಯ ಮಾಡ್ಸೋಕೆ ಬರ್ತಾರೆ, ಆಮೇಲೆ ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾರೆ, ಗಂಗಾ ಸ್ನಾನ ಮಾಡಿಸ್ಕೊಂಡು ಏನೋ ಒಂದು ಶಕ್ತಿ ಈ ದೇವರಲ್ಲಿ ಅಡಗಿರೋದಕ್ಕೋಸ್ಕರ ಅಷ್ಟು ಜನ ಬರ್ತಾರೆ. ಅಮಾವಾಸ್ಯೆ ಪರ್ವದಲ್ಲಿ ಏನಿದೆ, ಏನು ನಡೆಯುತ್ತೆ? ಇಲ್ಲ ಅಮಾವಾಸ್ಯೆ ಅದೇ ದೇವರುಗಳೆಲ್ಲ ಬರ್ತವೆ ಇಲ್ಲಿ. ಪುಣ್ಯಸ್ಥಾನ ಅಂತೇಳಿ ಬರ್ತವೆ ಇಲ್ಲಿ. ಅಣ್ಣಯ್ಯ ಅಂತೇಳಿ ಬಂದು ಇಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಏನೋ ಒಂದು ಪುಣ್ಯ ಅವರಿಗೆ, ಆ ಒಂದು ಶಕ್ತಿ ಸಿಗುತ್ತೆ. ಅದು ಇಲ್ಲಿ ಪಕ್ಕದಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ಇಲ್ಲಿ ಪಕ್ಕದಲ್ಲಿ ಆಮೇಲೆ ಇಲ್ಲಿ ಗಿಡಮೂಲಿಕೆ ನೀರು ಸಂಜೀವಿನಿ ನೀರು ಅಂತಾರೆ ಕೆಲವರು. ಇದ್ರ ಬಗ್ಗೆ ಈ ನೀರು ಬಗ್ಗೆ ಈ ಗಿಡಮೂಲಿಕೆ ಬಗ್ಗೆ ಏನು ಹೇಳ್ತಾರೆ? ಈ ಬುಡಮೇಲಿಗಿರಿ ಈ ಗಾಡಿಯಡಿ ಮೇಲಿದೆಯಲ್ಲ ಗಾಡಿಕೆರೆ ಅಂತೇಳಿ, ಅಲ್ಲಿಂದ ಸೀದ ನೀರು ಉದ್ಭವವಾಗಿ ಕೆಳಗೆ ಹೋಗ್ತದೆ. ಅದು ಸಾವಿರಾರು ಜಾತಿ ಗಿಡ ಮರಗಳದು ಕಲ್ಲು ಮಣ್ಣು ಎಲ್ಲ ಸ್ಫೂರ್ತಿ ಸೌಕೊಂಡು ಒಂದು ಆಯುರ್ವೇದಿಕ್ ಔಷಧಿ ಟೈಪ್ ಬರುತ್ತಿದೆ. ಇದನ್ನು ನೀರು ಮನುಷ್ಯನಿಗೆ ಬೆಳೆದಂದ ಕೆಲವು ಕಾಯಿಲೆಗಳು, ರೋಗ ರುಜಿನಗಳೆಲ್ಲ ವಾಸಿಯಾಗಿದೆ. ಅದೊಂದು ಹೇಳ್ಬೋದು ಸತ್ಯ. ಸುಮಾರು ನೀವು ಎಷ್ಟು ವರ್ಷದಿಂದ ಇಲ್ಲಿ ಓಡಾಡ್ತಾ ಇದ್ದೀರಾ, ಇಲ್ಲಿ ಬಂದು ಹೋಗ್ತಾ ಇದ್ದೀರಾ? ಸುಮಾರು ಒಂದು 30 ವರ್ಷದಿಂದ ನಾವು ಇಲ್ಲೇ ಇದ್ದೀವಿ. ನೀವು ಇಲ್ಲೇ ಇದ್ದೀರಾ? ಆಮೇಲೆ ನಿಮ್ಮ ತಾತ ಮುತ್ತ ಬೆಳಿಗ್ಗೆ ಎಷ್ಟು ಗಂಟೆಗೆ ತೆಗಿತಾರೆ, ಸಾಯಂಕಾಲ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ? ಹಂಗೆ ಬೆಳಿಗ್ಗೆ ಶ್ರಾವಣ ಮಾಸದಲ್ಲಿ 1 ತಿಂಗಳು ಅಭಿಷೇಕ ನಡೆಯುತ್ತೆ ಮೊದಲನೇದಾಗಿ. ಇನ್ನು ಎರಡನೇದಾಗಿ ಅಮಾವಾಸ್ಯೆಯಲ್ಲಿ ಮಾತ್ರ 5 ಗಂಟೆ 6 ಗಂಟೆ ಒಳಗೆ ಅಭಿಷೇಕ ಎಡೆ ಎಲ್ಲ ಪೂರ್ತಿ ಮುಗಿಯುತ್ತೆ.
ಆಮೇಲೆ ಬಾಕಿ ಅಂತೆ 7:30 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಬಾಗಿಲು ಓಪನ್ ಆಗಿದೆ. ಆಮೇಲೆ ಮತ್ತೆ ಇದು ಮೂಲ ನೀರು ಎಲ್ಲಿಂದ ಬರುತ್ತೆ? ಅದೇ ಗಾಳಿ ಅಡ್ಡಿ ಅಂತ ಹೇಳಿದ್ರಿ, ಅದರಿಂದ ಉದ್ಭವ ಆಗ್ತದೆ ಮೇಲೆ ಸುಮಾರು 250 ಅಡಿ ಮೇಲಿಂದ ಉದ್ಭವ. ಪ್ರಕಾಶ, ನೀವು ನಿಮ್ಮ ಮನಸ್ಸಿಗೆ ಏನು ಹೇಳ್ತೀರಿ? ಬಂದಿದ್ದೀರಲ್ಲ, ನಿಮ್ಮ ಮನಸ್ಸು ಹೆಂಗಾಯ್ತು? ನಿಮಗೆ ಚೈತನ್ಯ ಹೆಂಗೆ ಇದೆ? ಸರ್, ನಾವಿಲ್ಲೆಲ್ಲ ನೋಡಿದ್ದಕ್ಕೆ ಎಲ್ಲ ಬಂದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆ ಜನಸಂಖ್ಯೆ ಜಾಸ್ತಿ ಬರ್ತಾ ಇರ್ತಾರೆ. ಆಮೇಲೆ ಒಳ್ಳೆ ಶಕ್ತಿ ಐತೆ ಅಂತ ಹೇಳಿ ನಾವು ಭಾವಿಸ್ತೀವಿ. ನೀವೇನು ಹೇಳ್ತೀರಾ? ಇದು ಪುಣ್ಯಕ್ಷೇತ್ರ, ಎಲ್ಲ ಒಳ್ಳೇದಾಗ್ತೈತೆ. ಬಂದರೆ ಯಾವುದೇ ಕಷ್ಟ ಸುಖ ಇದ್ರೆ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಪಾವನ ಆಗ್ತೈತೆ. ಅದರಿಂದ ಈ ಕ್ಷೇತ್ರಕ್ಕೆ ನಾವು ಬರ್ತಾ ಇರ್ತೀವಿ. ನೀವು ಅವಾಗ ವರ್ಷಕ್ಕೆ ಬರ್ತಾ ಇರ್ತೀರ? ವರ್ಷಕ್ಕೆ 2 ಸಲ 1 ಸಲ ಬರ್ತಾ ಇರ್ತೀವಿ. ಈ ಪುಣ್ಯಕ್ಷೇತ್ರಕ್ಕೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು. ನಮ್ಮ ಹೆಸರು ಸಿದ್ಧಲಿಂಗಯ್ಯ. ನನ್ನ ಹೆಸರು ರವಿಕುಮಾರ್. ನನ್ನ ಹೆಸರು ಪ್ರಕಾಶ್ ಗೌರಿಪುರ ಅಂತ. ಅಂದರೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಮದು ಯಾವ ತಾಲೂಕು, ಯಾವ ಜಿಲ್ಲೆ? ನಮ್ಮದು